ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಕ್ರಿಕೆಟ್ ಫೀವರ್ ವಿತ್ ಯೋಗಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಸ್ಟಾರ್ ಆಫ್ ದಿ ಡೇ ರವಿಚಂದ್ರನ್ ಅಶ್ವಿನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಇತ್ತು. ರವಿಚಂದ್ರನ್ ಅಶ್ವಿನ್ ಅವರು 500 ವಿಕೆಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಇವತ್ತು ರಾಜ್ಕೋಟಲ್ಲಿ. 14ನೇ ಓವರಲ್ಲಿ ಕ್ರಾವ್ಲೆವನ್ನು ಔಟ್ ಮಾಡೋದ್ರಿಂದ ಅವ್ರದ್ದು 500 ವಿಕೆಟ್ಸು ಕಂಪ್ಲೀಟ್ ಆಗಿದೆ. ಇಂಡಿಯನ್ ಆಗಿ ಸೆಕೆಂಡು. ಫಸ್ಟ್ ಹೇಳಬೇಕು ಅಂದರೆ ಅನಿಲ್ ಕುಂಬ್ಳೆ ಅವರು 619 ವಿಕೆಟ್ ತೊಗೊಂಡಿದ್ರು. ಯಾರ್ಯಾರೆಲ್ಲ ಜಾಸ್ತಿ ವಿಕೆಟ್ಸ್ ತೊಗೊಂಡಿದ್ದಾರೆ ಅಂತ ನೋಡೋಕೆ ಬಂದರೆ ಅನಿಲ್ ಕುಂಬ್ಳೆ ಅವರು 619 ವಿಕೆಟ್ ತೊಗೊಂಡಿದ್ದಾರೆ. 2ನೇ ಪ್ಲೇಸಲ್ಲಿ ಅಶ್ವಿನ್ ಇದ್ದಾರೆ, 3ನೇ ಪ್ಲೇಸಲ್ಲಿ ಕಪಿಲ್ ದೇವ್ ಇದ್ದಾರೆ, 4ನೇ ಪ್ಲೇಸಲ್ಲಿ ಹರ್ಭಜನ್ ಸಿಂಗ್ ಇದ್ದಾರೆ, 5ನೇ ಪ್ಲೇಸಲ್ಲಿ ಜಹೀರ್ ಖಾನ್ ಇದ್ದಾರೆ. ಇವರು ಇಂಡಿಯಾದವರು ಯಾರ್ಯಾರು ಜಾಸ್ತಿ ವಿಕೆಟ್ಸ್ ತಗೊಂಡಿದ್ದಾರೆ ಅಂತ. ಇನ್ನು ಆಲ್ ಓವರ್ ದಿ ವರ್ಲ್ಡ್ ಅಂತ ಬಂದರೆ ಫಸ್ಟ್ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇದೆ, ಮುತ್ತಯ್ಯ ಮುರಳೀಧರನ್ ಅವರು 87 ಇನ್ನಿಂಗ್ಸ್ಗೆ ಅವ್ರು 500 ವಿಕೆಟ್ ತೊಗೊಂಡಿದ್ರು. 2ನೇ ಪ್ಲೇಸ್ಗೆ ಅಶ್ವಿನ್ ಅವರು ಬರ್ತಾರೆ. 3ನೇ ವಿಕೆಟ್ಗೆ 3ನೇವರು ಅನಿಲ್ ಕುಂಬ್ಳೆ, 4ನೇ ಪ್ಲೇಸು ಶೇನ್ ವಾರ್ನು ಮತ್ತು 5ನೇ ಪ್ಲೇಸು ಗ್ಲೆನ್ನು ಆಸ್ಟ್ರೇಲಿಯಾದವರು 110 ಮ್ಯಾಚ್ಗೆ. ಇವರು 500 ವಿಕೆಟ್ ತಗೊಂಡಿರೋದಕ್ಕೆ ಸಚಿನ್ ತೆಂಡೂಲ್ಕರ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ 500 ಟೆಸ್ಟ್ ವಿಕೆಟ್ಸ್ ಫಾರ್ 1 in a million ಬೌಲರ್. ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ನೋಡಿ, ಇನ್ ಅಶ್ವಿನ್ ದ ಸ್ಪಿನ್ನರ್ ದೇರ್ ವಾಸ್ ಆಲ್ವೇಸ್ ಎ ವಿನ್ನರ್, ವಿನ್ ಪ್ಲಸ್ NER ವಿನ್ನರ್ ಅಂತ ಹೇಳಿದ್ದಾರೆ. 500 ವಿಕೆಟ್ಸ್ ಈಸ್ ಎ ಹ್ಯೂಜ್ ಮಿಲ್ಸ್ಟೋನ್ ಇನ್ ಟೆಸ್ಟ್ ಕ್ರಿಕೆಟ್, ಕಂಗ್ರ್ಯಾಚುಲೇಷನ್ ಚಾಂಪಿಯನ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಜಾಯ್ಶಾ ಏನು ಹೇಳಿದ್ದಾರೆ ಅಂದರೆ, ಆಡ್ಸ್ ಆಫ್ ಟು ಅಶ್ವಿನ್ ಫಾರ್ ಅಚೀವಿಂಗ್ ಇನ್ಕ್ರೆಡಿಬಲ್ ಫಿಟ್ ಫಾರ್ ಸೆಕ್ಯೂರಿಂಗ್ 400 ಟೆಸ್ಟ್ ವಿಕೆಟ್ಸ್, ಯುವರ್ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಆ್ಯಂಡ್ ಅನ್ವಿಲಿಂಗ್ ಕಮಿಟ್ಮೆಂಟ್ ಹ್ಯಾವ್ ಎ ಲೆಫ್ಟ್ ಲಾಸ್ಟಿಂಗ್ ಮಾರ್ಕ್ ಇನ್ ಟೆಸ್ಟ್ ಕ್ರಿಕೆಟ್ ಅಂತ. ಆ್ಯಕ್ಚುಲಿ ಅವರು ಇಲ್ಲಿವರೆಗೂ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಅವ್ರ ಕೆರಿಯರ್ ಯಾವಾಗಲೂ ಮುಗಿದೋಯ್ತು ಅಂದರು. ಬಟ್ ಮತ್ತೆ ಟೆಸ್ಟ್ ಕ್ರಿಕೆಟ್ ಬಂದು ಆಡಿ 500 ವಿಕೆಟ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತೇನು ತಪ್ಪು ಮಾಡಿಕೊಂಡ್ರು ಅಂತಂದರೆ, ಪಿಚ್ಚಲ್ಲಿ ಓಡಿ 5 ರನ್ ಕೂಡ ಪೆನಾಲ್ಟಿ ಹಾಕ್ಸಿದ್ರು ಇಂಡಿಯಾ ಕಡೆಗೆ. ಪರವಾಗಿಲ್ಲ, ಅದೇನೇ ಇರಲಿ, ಬಟ್ 500 ವಿಕೆಟ್ಸ್ ಇನ್ ಟೆಸ್ಟ್ ಕ್ರಿಕೆಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಅದು ಹೇಳೋಕ್ಕೆ ಆಗಲ್ಲ, ನಾವು ಸುಮ್ಮನೆ ಇಲ್ಲಿ ಮಾತಾಡಿದ್ರೆ ವೇಸ್ಟು. ಬಟ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ನಾಳೆ ಡೇ 3 ಸ್ಟಾರ್ಟ್ ಆಗ್ತಾ ಇದೆ. ಇಂಡಿಯಾ ಮತ್ತು ಇಂಗ್ಲೆಂಡ್ ಇವಾಗ ಡೇ 2 ಕಂಪ್ಲೀಟ್ ಆಗಿರೋದು ನೋಡಿದ್ರೆ ಸಮಾನಾಗೇ ಇದ್ದಾರೆ. ನಾಳೆ ನ್ಯೂ ಬಾಲಲ್ಲಿ ವಿಕೆಟ್ಸ್ ಬಿದ್ದರೆ ಒಂದು ಆಟ ಅಂತ ಹೇಳ್ಬೋದು. ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ. ಬಟ್ ಹ್ಯಾಟ್ಸ್ ಆಫ್ ಟು ರವಿಚಂದ್ರನ್ ಅಶ್ವಿನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.